ಯುಗಾದಿ ಫಲ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವಿಶೇಷ ಅತಿಥಿಗಳು ಕೂಡ ಇದ್ದಾರೆ. ಬ್ರಹ್ಮಾಂಡ ಖ್ಯಾತಿಯ ನರೇಂದ್ರ ಬಾಬು ಶರ್ಮಾ ಗುರುಜಿ ಇದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಯುಗಾದಿ ಹಬ್ಬದ ಶುಭಾಶಯಗಳು ಗುರುಗಳೇ. ನಿಂಗೂ ಶುಭಾಶಯಗಳು. ಪಬ್ಲಿಕ್ ಟಿವಿ ಮುಖಾಂತರ ಎಲ್ಲ ವೀಕ್ಷಕ ಬಾಂಧವರಿಗೂ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರುಗಳೇ, ಈಗ ನಮ್ಮ ಪ್ರಕಾರ ಯುಗಾದಿ ಅಂದ್ರೆ ಒಂದು ಸಂಭ್ರಮ ಸಡಗರ, ಏನ್ ಹಾಕೊಳ್ಬೇಕು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಿರ್ತೀವಿ. ಶಾಸ್ತ್ರದ ಪ್ರಕಾರವಾಗಿ ಯುಗಾದಿ ಹಬ್ಬ ಅಂದ್ರೆ ಏನು? ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಂಬದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧಯ ಪ್ರಭು ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಇಲ್ಲಿ ಎಲ್ಲ ಯುಗಾದಿ ಹಬ್ಬಕ್ಕೆ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಸಾಧಾರಣವಾಗಿ ಭಾಳಷ್ಟು ಜನ ಎಲ್ಲ ವೀಕ್ಷಕರಿಗೂ ನಾನು ಹೇಳೋದೇನು ಅಂದರೆ, ನಿಮ್ಮಷ್ಟು ದಡ್ರು ಇನ್ನೊಬ್ಬರಿಲ್ಲ ಅಂತ. ಯಾಕೆ ಅಂದರೆ ಡಿಸೆಂಬರ್ 31 ಆದ ತಕ್ಷಣ ಹೊಸ ವರ್ಷ ಅಂದ್ಬಿಡ್ತಾರೆ, ಇಲ್ಲ ಜನವರಿ 1 ಅಂದ ತಕ್ಷಣ ಹೊಸ ವರ್ಷ ಅಂದ್ಬಿಡ್ತಾರೆ. ಇನ್ಮೇಲೆ ತಲೆಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಜಲಂದಲ್ಲೂ ನಾನು ಉಸಿರೋಗೋವರೆಗೂ ಯುಗಾದಿ ಹಬ್ಬನೇ ಹೊಸ ವರ್ಷ ತಲೆಯಲ್ಲಿ ಇಟ್ಕೋಬೇಕು. ನೀವೆಲ್ಲ ಕ್ಯಾಲೆಂಡರ್ ಪ್ರಕಾರ ಅಂತ ಹೇಳ್ತಾರೆ. 1752 ನೀವು ಗೂಗಲ್ ಪಾಗಲ್ಗೆಲ್ಲ ಹೋಗಿ ನೋಡಿದ್ರೆ 1756 ನೀವು ನೋಡಿದ್ರೆ 4ನೇ ತಾರೀಕು ಆದ ತಕ್ಷಣನೇ 17ನೇ ತಾರೀಕು ಬಂದ್ಬಿಟ್ಟಿದೆ. ಅದಾದ ಮೇಲೆ 1546 ತಿರುಗಿ ನೋಡಕ್ ಹೋದ್ರೆ 14ನೇ ತಾರೀಕು ಆದ ತಕ್ಷಣ 27ನೇ ತಾರೀಕು ಬಂದ್ಬಿಟ್ಟಿದೆ ಕ್ಯಾಲೆಂಡ್ರಲ್ಲೇ. ಸೊ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹುಟ್ಟುಹಬ್ಬಗಳೇ ಸರಿಯಾಗಿ ಆಚರಿಸ್ಕೊಳ್ಳಲ್ಲ. ಅದಕ್ಕೆ ಮನುಷ್ಯ ಹುಟ್ಟೋದು ತಂದೆ ತಾಯಿಗೆ, ತಾಯಿ ಮುಖಾಂತರ ಚಂದ್ರ ಎಲ್ಲಿರ್ತಾನೆ ಆ ನಕ್ಷತ್ರದಲ್ಲಿ ಅದೇ ಹುಟ್ಟದಬ್ಬ. ಹಾಗೆ ಯುಗಾದಿಯಲ್ಲಿ ವಿಶೇಷ ಅಂದರೆ ಬೇವು ಚಿಗುರೋ ಸಮಯ, ಮಾವು ಚಿಗುರೋ ಸಮಯ ಅಂತೀವಿ. ಮಾವೆಲ್ಲ ಯಾವ ಕಾಲಕ್ಕೂ ಜ್ಞಾಪಕ ಇಟ್ಕೊಳ್ಳಿ, ಮಹಾಲಕ್ಷ್ಮಿ ಪ್ರಿಯ ಅಂತ ಕರಿತೀವಿ. ಅದೇ ರೀತಿ ಬೇವು ಏನು ವಿಶೇಷತೆ ಅಂದರೆ, ಸಾಕ್ಷಾತ್ ಜಗನ್ಮೋಹಿನಿ ಚೌಡೇಶ್ವರಿ ಆಗ್ತಾಳೆ. ಅವಳು ಹೇಗೆ ಅಂದರೆ, ಉಮಾರ್ಧೇಶಾಯ ವಿದ್ಮಹೆ ರಜೋತ್ಪಲಾಯ ಧೀಮಹಿ ತನ್ನೋ ಅರ್ಧನಾರೀಶ್ವರ ಪ್ರಜ, ಅರ್ಧ ದೇಹದಲ್ಲಿ ಪರಮೇಶ್ವರನ ದೇಹವನ್ನು ತಗೊಂಡು ಉಮಾರ್ಧೇಶಾಯ ಧೀಮಹಿ ಅರ್ಧವನ್ ದೇಹ ತಗೊಂಡ್ಬಿಟ್ಟಿರ್ತಾಳೆ. ಅದಕ್ಕೆ ಎಲ್ಲ ಗಿಡ ಮರಗಳಲ್ಲಿ ಚಿಗುರತಕ್ಕಂಥ ವೈಶಿಷ್ಟ್ಯತೆ. ಎಲ್ಲದರಲ್ಲೂ ಸಮುದ್ರ ಅಕಸ್ಮಾತ್ ನೀನು ನೋಡ್ತೀಯ, ಸಮುದ್ರ ಅಲೆಗಳು ಬರ್ತಾ ಇರುತ್ತೆ, ಅಲೆಗಳು ಸೌಂಡೇ ಕೇಳದೇ ಇದ್ರೆ ಏನೂ ಪ್ರಯೋಜನ ಇಲ್ಲ. ಅಂದರೆ ನಿಂಗೆ ಗೊತ್ತೇ ಆಗಲ್ಲ ಸಮುದ್ರ ಅಂತ ಪಕ್ಕದಲ್ಲಿ ನಿಂತರು. ಆ ಸಮುದ್ರದ ಸೌಂಡ್ ಅನ್ನೋದಿರಲ್ಲ ಅವಳೆ, ಅದನ್ನು ಇಸೈ ಅಂತ ಕರೀತಾರೆ, ತಾಳ ಅಂತ ಕರೀತಾರೆ. ಹಾಗೆ ನೀನು ಯಾವುದಾದ್ರು ಒಂದು ತಾಳ ಹಾಕಬೇಕಾದ್ರೂ ತಾಳದ ಶಬ್ದನೇ ಕೇಳದೇ ಇದ್ರೆ ಅದು ಬರೀ ನಾಟಕ ಶಿಖಾಮಣಿ, ಏನೂ ಕಾಲಕ್ಕೂ ಪ್ರಯೋಜನ ಇಲ್ಲ. ಸೊ ಅವಳು ಬೆರ್ತಿರ್ತಕ್ಕಂಥ ಶಬ್ದವೇ ಅವಳು. ಸೊ ಅದರಿಂದ ಜೀವನದ ಎಲ್ಲರೂ ಉಗುಮಾಗತಕ್ಕಂಥ ವಿಶೇಷತೆಯಲ್ಲಿ ಅಂಥ ಒಂದು ಚಿಗುರು ಯಾವತ್ತು ಹೊಡೆಯತ್ತೋ ಆ ವಿಶೇಷವಾಗಿರ್ತಕ್ಕಂಥ ಚೌಡೇಶ್ವರಿ ಸಂಚಾರ ಮಾಡ್ತಾಳೆ. ಯಾವತ್ತು ತಿಳ್ಕೊ, ಆಲ್ದ ಮರಗಳು ತನಗೆ ತಾನಾಗೆ ಬೆಳೆಯುತ್ತೆ, ಯಾರು ಹಾಕಿ ಬೆಳೆಯೋದಲ್ಲ. ಎಲ್ಲರೂ ಎಲ್ಲಿ ಮುನೀಶ್ವರ ಸಂಚಾರ ಆಗ್ತಾನೋ ಕಾಳಭೈರವನಿಗೆ ವಿಶೇಷವಾಗಿ ಆ ಬೇವು ಹೇಗೆ ಬರುತ್ತೆ, ಅಮ್ಮನವರು ಚೌಡೇಶ್ವರಿ ಹಾಗೆ ಬರ್ತಾಳೆ. ಆಲ್ದ ಮರ ಬರೋದೆಲ್ಲ ಮುನೀಶ್ವರ ಸಂಚಾರ ಅಂತ. ಇದು ಮೊದಲಿಂದ ವಾಡಿಕೆ, ಒಂದು ಧರ್ಮ ಸಂಸ್ಕಾರಕ್ಕೆ, ಒಂದು ಭಾರತದಲ್ಲಿ ಸನಾತನ ಧರ್ಮದಲ್ಲಿ ಇರೋತಕ್ಕಂಥದ್ದು. ಒಂದಕ್ಕೊಂದು ಲಿಂಕು. ಹಾಲಿದ್ರೆ ತುಪ್ಪ ಆಗೋಕ್ಕೆ ಸಾಧ್ಯ. ಸೊ ಪ್ರತಿಯೊಬ್ಬರಿಗೂ ಏನು ಹೇಳುತ್ತೆ, ಬೇವಿನ ಚಿಗುರು ಯಾವಾಗ ಕೊಡಿಯುತ್ತೆ ಅದು ಯುಗಾದಿ ಆದಿ. ಆ ಸಮಯಕ್ಕೆ ಎಲ್ಲ ಮರಗಳು ಒಣಗೋಗಿರೋದ್ರಲ್ಲಿ ಚಿಗುರಕ್ಕೆ ಶುರು ಆಗುತ್ತೆ. ಸೊ ನಿಮ್ಮ ಜೀವನದ ಚಿಗುರು ಬೇವು ಬಂದಾಗ ಜ್ಞಾಪಕ ಇಟ್ಕೊಳ್ಳಿ, ನೀವೆಲ್ಲ ಬೇವಿನ ಸೊಪ್ಪು ಹೆಂಗಂದ್ರೆ ಹಂಗೆ ತೊಗೊಂಡ್ಬಿಡೋದಲ್ಲ. ಆಮೇಲೆ ಎಲ್ಲರೂ ಹೇಳ್ತಾರೆ, ದಿವ್ಯಾ ಏನು ಹೇಳ್ತಾರೆ ಅಂದರೆ, ಅಯ್ಯೋ ಯಾವಾಗಲೂ ಕಹಿ ಕಮ್ಮಿ ಇರಲಿ, ಬೆಲ್ಲ ಜಾಸ್ತಿ ಹಾಕೋಣ ಅಂತ. ಇಷ್ಟಕ್ಕಲ್ಲ ಅದು. ಏನು ಹೇಳುತ್ತೆ, ಸಮಾಗಮ. ಕೈ ಕೆಸರಾದ್ರೇ ಬಾಯಿ ಮೊಸರಾಗಕ್ಕೆ ಸಾಧ್ಯ. ಕೈ ಕೆಸರಾಗಲೇಬೇಕು, ಗೊತ್ತಾಗಬೇಕು, ಅಯ್ಯೋ ನಾನು ನಾಳೆ ಕಷ್ಟ ಎಷ್ಟಿದೆ, ಆವಾಗ ಇಷ್ಟು ದುಡ್ಡು ಬಂದಕ್ಕೆ ಇದಕ್ಕೆ ವ್ಯಾಲ್ಯೂ ಕೊಡ್ತೀವಿ ಅಂತ. ಹಾಗೇನೆ ಆ ಕಹಿ ಎಷ್ಟಿರುತ್ತೋ, ಎಷ್ಟು ಚಿಗುರಿನ ಕಹಿ, ಅದ್ರ ಜೊತೆ ಹೂ ಇರಬೇಕು. ಆ ಹೂ ಚಿಗುರ ಜೊತೆಗೆ ಬೆಲ್ಲವನ್ನು ಸ್ವಲ್ಪ ಸ್ವೀಕರಿಸಬೇಕು. ಅದು ಏನೋ ನಾಟಿ ಬೆಲ್ಲ ಆಗಬೇಕು, ಕಪ್ಪು ಬೆಲ್ಲ ಹಾಕಬೇಕು. ನೀವೆಲ್ಲ ಸುಣ್ಣ ಹಾಕಿರೋ ಬೆಲ್ಲಗಳೆಲ್ಲ ಬೆಳ್ಳಗಿರ್ಲಿ ತಿನ್ನೋದಲ್ಲ. ಆ ಕಾಲಕ್ಕೆ ವಿಷವನ್ನು ಸ್ಪಾರ್ಶನೆ ಮಾಡಬಾರ್ದು. ಕೆಲವರೆಲ್ಲ ಏನು ಮಾಡ್ತಾರೆ, ಈ ಬೇವು ಬೆಲ್ಲ ಜೊತೆ ಎಲ್ಲ ಪುಡಿ ಮಾಡೋಣ, ಮಿಕ್ಸಿಲಿ ಕೂರ್ಗಡ್ಲೆ ಪುಡಿನ ಸೇರಿಸ್ಬೇಡ, ಮಿಠಾಯಿಗಳನ್ನ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಜೀರಿಗೆ ಪಪರ್ಮೆಂಟ್ ಸ್ವಲ್ಪ ಸೇರಿಸ್ಬೇಡ, ಏನೋ ಅವರು ಇಷ್ಟಕ್ಕೆ ಮಾಡ್ಯಾರೆ. ಯದ್ಭಾವಂ ತದ್ಭವತಿ. ಹಾಗೆಲ್ಲ ಮಾಡಂಗಿಲ್ಲ. ಇದ್ರ ಜೊತೆಗೆ 5 ಸೇರಿಸ್ಬೇಕು ಅಂತಾರೆ, ಹುಳಿ ಮತ್ತೆ ಉಪ್ಪು, ಖಾರ, ಬೇವು, ಬೆಲ್ಲ. ಹಂಗೇನಿಲ್ಲ ದಿವ್ಯಾ, ಏನು ಅಂದ್ರೆ ಇದೆಲ್ಲ ಆಮೇಲೆ ಮಾಡಿರೋದು. ಉದರನ್ನು ಮಿಕ್ತಂ ಬಹುಕೃತ ವೇಷಂ. ಹುಳಿ ಏನಕ್ಕೆ ಅಂದ್ರೆ, ಹುಣಸೆ ಹಣ್ಣು ಚಿಗುರು ಅವಾಗಲೇ ಬರುತ್ತೆ. ಹುಣಸೆ ಹಣ್ಣು ಮಾವಿನ ಚಿಗುರಿಗೆ ಮೊದಲು ಬರ್ತಕ್ಕಂಥದ್ದು ಹುಣಸೆ ಹಣ್ಣು. ನೀನು ನೋಡು, ಜನರಲ್ ಆಗಿ ಎಲ್ಲರೂ ಏನು ಹೇಳ್ತೀವಿ ಅಂದರೆ, ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಹೆಂಗೆ ಬರುತ್ತೆ ಅಂದರೆ, ಎಲ್ಲರೂ ಅರ್ಥನೇ ಮಾಡ್ಕೊಂಡಿಲ್ಲ ಇದರ ತನಕ. ಯಾವಾಗ ಮಾವಿನ ಚಿಗುರು, ಮಾವಿನ ಹಣ್ಣುಗಳು ಜಾಸ್ತಿ ಬರುತ್ತೋ ಗೌರ್ಮೆಂಟ್ ರೇಟ್ಸ್ ವಿಲ್ ಬಿ ಇನ್ಕ್ರೀಸ್ಡ್ ಅಂತ. ಯಾವಾಗ ಹುಣಸೆ ಹಣ್ಣು ಫಲ ಜಾಸ್ತಿ ಬರುತ್ತೋ ನಿನಗೆಲ್ಲ ಡಿಕ್ರೀಸ್ಡು, ಎಲ್ಲ ಕಮ್ಮಿ ಮಾಡಿದಾರಪ್ಪ, ಅಗ್ಗವಾಗಿದೆ ಎಲ್ಲ ಅನ್ನೋ ಜೀವನದಲ್ಲಿ ಅಂತ. ಸೊ ಬಜೆಟ್ ನಿನ್ನ ಅಂಶ ಮಾಡ್ಬೇಕಾದ್ರೆ ಹುಣಸೆ ಫಸಲು ಜಾಸ್ತಿ ಇದೆ ಜೀವನದಲ್ಲಿ,
ಬೇವಿಂದ ಮಾವಿಂದ ಸರಿ ಇದೆಯಾ ಜಾಸ್ತಿ ಅಂತ ಮಾವಿಂದ ನೋಡ್ತಾರೆ. ಸೊ ಯಾವತ್ತು ತಿಳ್ಕೊ, ಇದು ನಮ್ಮ ಜೀವನಕ್ಕೆ ಏನು ಅಂದರೆ 5 ನೀನು ಏನು ಹೇಳಿದ್ಯಾ, ಹುಣಸೆ ಹಣ್ಣನ್ನ ಯಾವ ಕಾಲಕ್ಕೂ ಹುಳಿ ಅಡಿಗೆ ಮಾಡಬೇಕಾದ್ರೆ ಒಂದು ಹೆಣ್ಣಿಗೆ ಉಪ್ಪು ಹುಳಿ ಖಾರ, ಅದಕ್ಕೆ ಆ ಉಪ್ಪು ಹುಳಿ ಖಾರಕ್ಕೆ ಕಹಿ ಬೇವು ಆಗಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಜೀವನದ ಕಹಿ ಎಲ್ಲ ಹೋಗಲಿ, ತದನಂತರ ಹುಳಿ ಹಿಂಡತಕ್ಕಂಥ ಜೀವನ ಯಾರಿಗೂ ಬೇಡ. ಅದನ್ನ ಏನು ಮಾಡೋದು, ದೇವರ ಹತ್ರ ಉಪ್ಪಿಡ್ತಾರೆ, ಹುಣಸೆ ಹಣ್ಣು ಇಡ್ತಾರೆ, ಆ ಹುಣಸೆ ಹಣ್ಣು ಎಲ್ಲ ಹಳೆ ಹುಣಸೆ ಹಣ್ಣು ಕೆಂಪಾಗಿರ್ತಕ್ಕಂಥ ಇಡ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಕಪ್ಪಾಗತ್ತೆ, ಅದೇ ಮೆಣಸನ್ನ ಇಡ್ತಾರೆ. ಯಾಕೆ ಮೆಣಸಿನ ಘಾಟು ಆವಾಗಲೇ ಸಮಯ, ಯಾಕೆ ಅಂದರೆ ಕೆಲವು ನಾವು ಕ್ಷೇತ್ರಗಳಿಗೆ ಹೋದ್ರಾಗ ದಿವ್ಯಾ, ಕ್ಷೇತ್ರಕ್ಕೆ ಹೋದಾಗ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದಾಗ ಯಾವತ್ತು ತಿಳ್ಕೊ ಬರೀ ಕೈಯಲ್ಲಿ ಬರಬಾರ್ದಂತೆ. ಆ ಊರಲ್ಲಿ ಯಾರಾದರೂ ಒಣಮೆಣಸಿನ ಪುಡಿ ಯಾರನ್ನ ಮಾಡಿದ್ರೆ, ಖಾರದ ಪುಡಿ ಮಾಡಿದ್ರೆ ಮಹಾಲಕ್ಷ್ಮಿ ಮನೆಗೆ ಬಂದಂಗೆ. ಶುಕ್ರವಾರ ಯಾವುದೇ ಕಾರಣಕ್ಕೂ ನೀನು ತಮಿಳ್ನಾಡಿಗೆ ಹೋಗು, ಎನಿ ಕಾರ್ನರ್ ಆಫ್ ತಮಿಳ್ನಾಡು, ಎನಿ ಕಾರ್ನರ್ ಆಫ್ ಕೇರಳ, ಅವರೆಲ್ಲ ಇವತ್ತಿಗೂ ನೋಡು ಸ್ವಲ್ಪ ಉಪ್ಪಾದ್ರು ಪ್ರತಿ ಶುಕ್ರವಾರ ಮನೆಗೆ ತರ್ತಾರೆ ಲಕ್ಷ್ಮಿಯದು. ಒಂದು ಸ್ವಲ್ಪ ಸೊಪ್ಪು ತಗೊಂಬನ್ನಿ ಅಂತ, ಅವತ್ತು ಸೊಪ್ಪು ಹುಳಿನೇ ಮಾಡ್ತಾರೆ ರುಬ್ಬು ಹಾಕಿ. ಯಾಕೆ ಅಂದರೆ ಮನೇಲಿ ಸಮೃದ್ಧಿ ಅಂತ, ಅದಕ್ಕೆ ಕಲ್ಲು ಮಡಿಗೆಯಲ್ಲಿ ಸೊಪ್ಪು ಹುಳಿ ಉಪ್ಪು ಅಂತಂದರೆ ಮಹಾಲಕ್ಷ್ಮಿ ಜೀವಂತವಾಗಿರುತ್ತೆ ಅಂತ. ಸೊ ಈ ಸಂಭ್ರಮ ಏನು ಅಂದರೆ ಯಾವತ್ತು ಯುಗಾದಿ ಹಬ್ಬಕ್ಕೆ ನಾವೆಲ್ಲ ಮೊದಲಿಂದ ಚಿಗುರು ಬಂದಾಗ ನಮ್ಮ ಜೀವನ ಅಭಿವೃದ್ಧಿ